ಏನಾದರೂ ಬೇಕಾಗಿತ್ತಾ? ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನನಗ? ಯಾಕೆ? ಬದುಕಲ್ಲ ಅನ್ಕೊಂಡಿದ್ದ ನನ್ನನ್ನ ಬದುಕಿಸಿದ್ದಕ್ಕೆ. ನನಗೋಸ್ಕರ ಪೂಜೆಗಳನ್ನ ಮಾಡಿ ಆ ದೇವ್ರ ದಯೆಯಿಂದ ನನಗೆ ಮತ್ತೆ ಪ್ರಾಣ ಕೊಟ್ಟಿದ್ದಕ್ಕೆ. ನಿನ್ನ ಬದುಕಿಸಿದ್ದು ನನ್ನ ಪೂಜೆನೋ ಅಥವಾ ದೇವ್ರೋ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಬದುಕಿಸಿದ್ದು ನಮ್ಮ ಪ್ರೀತಿನೇ ಅಂತ ನಾನು ನಂಬ್ತೀನಿ. ಹೌದಾಧ್ಯ, ನಿಂತು ಹೋಗಿರೋ ಹೃದಯ ಮತ್ತೆ ಉಸಿರಾಡಬೇಕು ಅಂದ್ರೆ ಅದಕ್ಕೆ ಕಾರಣ ಪ್ರೀತಿ. ನನ್ನ ಮೇಲೆ ನಿನಗಿರೋ ಪ್ರೀತಿ. ಮನುಷ್ಯರು ನಮ್ಮನ್ನ ದೂರ ಮಾಡಿರ್ಬೋದೇ ಹೊರತು ನಮ್ಮ ಮನಸ್ಸಿಗೆ ನಾವು ದೂರ ಆಗೋದಿಷ್ಟ ಇಲ್ಲ. ನಮ್ಮ ಪ್ರೀತಿಗೂ ಅದಿಷ್ಟ ಇಲ್ಲ. ಅದಕ್ಕೆ ನಿನ್ನ ಬದುಕಿಸಿ ನನ್ನನ್ನು ಬದುಕಿಸಿದೆ. ನೀನಿಲ್ಲ ಅಂದಿದ್ ಮರುಕ್ಷಣನೇ ನಾನು ಕೂಡ ಇರಲ್ಲ. ನಿನ್ ಜೊತೆನೆ ನಾನು. ಸೀನು, ಹಾಗ್ ಮಾತಾಡ್ಬೇಡ. ನಿನಗ್ ಮದ್ವೆ ಆಗಿದೆ. ಮದ್ವೆ ಆಗಿದೆ ಅಂತ ನಿಜ ಮಾತಾಡದೇ ಇರು ಅಂತ್ಯ. ನೀನ್ ಮತ್ತೆ ವಾಪಸ್ ಬಂದಿದ್ಯಾ, ಅದಕ್ಕೆ ಕಾರಣ ನಮ್ ಪ್ರೀತಿ ಅಲ್ಲ ಅಂತ ಹೇಳ್ಬಿಡು ನೋಡೋಣ. ಮದ್ವೆ ಅನ್ನೋ 2 ಅಕ್ಷರ ಇಬ್ಬರನ್ನ ಒಂದು ಮಾಡುತ್ತೆ ಅಂತ ಗೊತ್ತಿತ್ತು. ಇಬ್ಬರನ್ನ ದೂರ ಮಾಡುತ್ತೆ ಅಂತ ನಮ್ಮಿಬ್ಬರಿಂದಾನೇ ಗೊತ್ತಾಗಿದ್ದು. ನಡೆದಿದ್ದನ್ನ ಬದಲಾಯಿಸೋಕಾಗಲ್ವಲ್ಲ. ನಿನಗ ಚಾರುಗೆ ಸ್ವಂತ ಅಲ್ಲ. ಚಾರುನ ನಾನು ಯಾವತ್ತೂ ಹೆಂಡತಿಯಾಗಿ ಒಪ್ಕೊಳ್ಳಲ್ಲ ಅಂತ ಮುಂಚೆಯಿಂದನೂ ಹೇಳ್ತಾನೆ ಇದ್ದಿಂತಾನೆ. ನನಗ್ ನೀನಂದ್ರೆ ಇಷ್ಟ ಅಧ್ಯ. ನಿನ್ ಜೊತೆ ಜೀವನ ಮಾಡೋದಿಷ್ಟ. ನೀನ್ ನನಗೋಸ್ಕರ ಬದುಕಿದ್ಯಾ ಅಂತ ಗೊತ್ತಾದ್ಮೇಲೆ ನಿನ್ ಜೊತೆನೆ ಜೀವನ ಮಾಡಬೇಕು ಅನಿಸ್ತಿದೆ. ಅದೇ ಆಗುತ್ತೆ ಸೀನು. ಇಷ್ಟ ಇಲ್ದೇನೆ ಎಷ್ಟು ದಿನ ಆ ಹೆಂಡತಿ ಜೊತೆ ಇರು ಅಂತ ಹೇಳ್ತೀಯ? ಅದಕ್ಕೆ ಚಾರುಗೆ ಡಿವೋರ್ಸ್ ಕೊಟ್ಬಿಡ್ತೀನಿ. ನಾವು ಮದ್ವೆ ಮಾಡ್ಕೊಳ್ಳೋಣ. ನಾವು ಖಂಡಿತ ಕನ್ಸನ್ನ ನನ್ಸಾಗ್ಸೋಣ. ಸೀನು, ನೀನ್ ಏನ್ ಮಾತಾಡ್ತಿದ್ಯೋ ನಿನಗೆ ಅರ್ಥ ಆಗ್ತಿದ್ಯಾ? ಡಿವೋರ್ಸ್ ಕೊಡೋದು ಅಂದ್ರೇನು? ಅದೇನ್ ಹೊಸ ವಿಷಯ ಅಲ್ವಲ್ಲ. ಎಲ್ಲೂ ನಡೀದೇ ಇರೋಂಥದ್ದು ಅಲ್ಲ. ಚಿಕ್ಕ ಚಿಕ್ಕ ವಿಷಯಗಳಿಗೇನೆ ಡಿವೋರ್ಸ್ ಕೊಡ್ತಾರೆ. ಹೀಗಿರೋವಾಗ ನನಗೆ ಮೋಸ ಮಾಡಿ ಮದ್ವೆ ಮಾಡ್ಕೊಂಡಂತ ಚಾರುಗೆ ಡಿವೋರ್ಸ್ ಕೊಡೋದ್ರಲ್ಲಿ ತಪ್ಪೇನಿದೆ? ತಾಳಿ ಕಟ್ಟಿರೋ ಕಾರಣಕ್ಕೆ ಎಲ್ಲರೂ ನಮ್ಮಿಬ್ಬರನ್ನು ಹತ್ರ ಮಾಡಬೇಕು ಅಂತ ನೋಡ್ತಿದ್ದಾರೆ. ಇಲ್ಲಿ ನೀನಿರೋವಾಗ ಅವಳ ಜೊತೆ ನಾನು ಹೇಗಿರಕ್ ಸಾಧ್ಯ? ಅದಕ್ಕೆ ಡಿವೋರ್ಸ್ ಕೊಟ್ಬಿಡ್ತೀನಿ. ಸೀನು, ಅದು ಕರೆಕ್ಟ್ ಅಲ್ಲ. ಇದು ತಪ್ಪು ಅಂತ ಅವತ್ತೇ ಅವ್ರು ಯೋಚನೆ ಮಾಡಿದಿದ್ರೆ ನನಗೂ ಚಾರುಗೂ ಮದ್ವೆನೇ ಆಗ್ತಿರ್ಲಿಲ್ಲ.
ಮಾವ ಆ ತಗೋ ಮಾವ. ಇನ್ನೇನ್ ಬೇಡ ಬಿಡು, ನೀನ್ ಹೋಗಿ ಮಲ್ಕೋ ಚಾರು, ಮಲ್ಕೋ. ಆಗ್ಲಿ ಮಾವ. ಇದೇನು ಮಾವನಿಗೆ ಕಚ್ಚು ಅಂದ್ರೆ ನನಗೆ ಕಚ್ತಾ ಇದ್ದಾವೆ. ಸಕ್ಕರೆ ಕೆಳಗ್ ತಾನೆ ಹಾಕಿದ್ದು, ಇಲ್ಲಿ ಹೇಗ್ ಬಂತು? ಇದೇನಿದು? ಬೆಡ್ಶೀಟ್ ಚೇಂಜ್ ಮಾಡ್ಬಿಟ್ನಾ? ಏನಾಯ್ತು? ಹಾ, ಏನೂ ಇಲ್ಲ ಮಾವ, ಏನೂ ಇಲ್ಲ. ಹಾ ಮಲ್ಕೋ. ಓ, ಈ ಇರ್ವೆಗಳು ನನ್ನನ್ನೇ ಕಚ್ತಾ ಇದ್ದಾವೆ. ಇವಾಗ ನಾನು ಜಾಸ್ತಿ ಮಾತಾಡಿದ್ರೆ ಇರ್ಬೇಕಳ ವಿಷಯ ಆಚೆ ಬಂದ್ಬಿಡುತ್ತೆ. ಅಮ್ಮ, ಏನಾಯ್ತು ಚಾರು? ಮಾವ, ನಾನು ಕೆಳಗಡೆನೆ ಮಲಗ್ತೀನಿ. ಇಷ್ಟು ದಿನ ಅಭ್ಯಾಸ ಇಲ್ದಿರೋದು ಇವಾಗೇನು? ಮೇಲೆ ಮಲ್ಕೋ ಚಾರು, ಮಲ್ಕೋ ಮಲ್ಕೋ.